ನಮಸ್ಕಾರ ಸ್ನೇಹಿತರೆ, ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಸೆಷನ್ನಲ್ಲಿ ಒಂಬತ್ತನೇ ತರಗತಿಯ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟಂತೆ 9th ಕ್ಲಾಸ್ನ ಕೊನೆಯ ಚಾಪ್ಟರ್ ಇದಾಗಿರುತ್ತೆ. ಸೊ ಇದೊಂದು ಚಾಪ್ಟರ್ ಆದರೆ ಇಡೀ ಕಂಪ್ಲೀಟ್ LBA ಕ್ವಶನ್ ಆನ್ಸರ್ಸ್ ಕಂಪ್ಲೀಟ್ ಆಗುತ್ತೆ. ಅದ್ರ ಜೊತೆಗೆ 10th ಒಂದೇ ಉಳಿದಿದೆ. 10th ಕೂಡ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ಇವತ್ತಿನ ಚಾನಲ್ನ ನೋಡ್ತಾ ಇದ್ದರೆ, ಶಿಕ್ಷಕರ ನೇಮಕಾತಿಗಾಗಿ ಸಂಬಂಧಪಟ್ಟಂತಹ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟ ಏನು 6ರಿಂದ 10ನೇ ತರಗತಿಯ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ನ ಎಕ್ಸಸೈಸಸ್ ಆಗಿರ್ಬೋದು, LBA ಪ್ರಶ್ನೋತ್ತರಗಳಾಗಿರ್ಬೋದು, ಎಲ್ಲವನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈಗ ಏನು LBA ಕ್ವಶನ್ಸು ಕಂಪ್ಲೀಟ್ ಆಗಲಿಕ್ಕೆ ಬಂದಿದೆ. 90% ಅಷ್ಟು LBA ಕ್ವಶನ್ ಆನ್ಸರ್ಸ್ ಮುಗಿದಿದೆ. 10th ಒಂದು ಕ್ಲಾಸ್ ಆದರೆ ಕಂಪ್ಲೀಟಾಗಿ LBA ಕ್ವಶನ್ ಆನ್ಸರ್ಸ್ ಕಂಪ್ಲೀಟ್ ಆಗುತ್ತೆ. ಇದಾದಮೇಲೆ ಎಕ್ಸಸೈಸಸ್ನ ಮಾಡ್ತಾ ಹೋಗ್ತೀನಿ. ಹಾಗಾಗಿ ಹೊಸದಾಗಿ ಇವತ್ತಿನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರ್ತಕ್ಕಂತಹ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದರೆ ನಾನು ಮಾಡಿದ ಮೊದಲ ವಿಡಿಯೋ ನಿಮಗೆ ಸೇರುತ್ತೆ ಅಂತ ತಿಳಿಸ್ತಾ ಇವತ್ತಿನ ತರಗತಿಯನ್ನು ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಆ್ಯಸ್ ಯೂಸ್ವಲ್ ಹೇಳಿರೋ ಹಾಗೆ ಕಂಪ್ಲೀಟ್ ಆದ ವೀಡಿಯೋಸ್ಗಳು ನಿಮಗೆ ಬೇಕು ಅಂದರೆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ಮೇನ್ ಚಾನಲ್ಗೆ ಹೋಗ್ತೀರಾ. ಪ್ಲೇ ಲಿಸ್ಟ್ ಸಿಗುತ್ತೆ. 6ರಿಂದ 9ನೇ ತರಗತಿಯವರೆಗೂ ಎಲ್ಲ ಕಂಪ್ಲೀಟ್ ಆದಂತಹ ಸೀರಿಯಲ್ ವೈಸ್ ವಿಡಿಯೋ ತರಗತಿಗಳು ನಿಮ್ಗೆ ಸಿಗುತ್ತೆ. ಉಪಯೋಗ ಮಾಡ್ಕೊಳ್ಳಿ. ಶಿಕ್ಷಕರ ನೇಮಕಾತಿ ಅದು PSTR ಆಗಿರಲಿ, GPSTR ಆಗಲಿ, HSTR ಆಗಲಿ ಒಂದು ವ್ಯಾಲಿಡ್ ತರಗತಿಗಳು ನಿಮಗೆ ಸಿಗುತ್ತೆ. ಸ್ನೇಹಿತರೆ, ಹೆಚ್ಚಿಗೆ ಟೈಮ್ ವೇಸ್ಟ್ ಮಾಡದೆ ಇವತ್ತಿನ ತರಗತಿನ ಸ್ಟಾರ್ಟ್ ಮಾಡೋಣ. ಸೊ 9th ಒಂದು ಟು ಮೈ ಕಂಟ್ರಿ ಮ್ಯಾನ್ ಅಂತಕ್ಕಂತಹ ಕೊನೆಯ ಚಾಪ್ಟರ್ ಇದಾಗಿರುತ್ತೆ. ಸೊ ಬನ್ನಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಚೂಸ್ ದ ಫಂಕ್ಷನ್ ಲ್ಯಾಂಗ್ವೇಜ್ ಅಂತ ಇದೆ. ಡೈರೆಕ್ಟಾಗಿ ನಾವು ಅಂಡರ್ಲೈನ್ ಮಾಡಿದಂತಹ ವರ್ಡ್ ಕಡೆ ಮೂವ್ ಆಗೋಣ. ವುಡ್ ಯು ಅಲೋ ಮೀ ಟು ಯೂಸ್ ಯುವರ್ ಬುಕ್ಸ್ ಅಂತ ಕೊಟ್ಟಿದ್ದಾರೆ. ವುಡ್ ಯು ಅಲೋ ಮೀ ಟು ಯೂಸ್ ಯುವರ್ ಬುಕ್ ಅಂತ ಕೊಟ್ಟಿದ್ದಾರೆ. ಇದೇನಾಗಿದೆ? ಇನ್ಫಾರ್ಮೇಷನ್ನ, ಸಜೆಷನ್ನ, ಆರ್ಡರ, ಆಸ್ಕಿಂಗ್ ಅ ಪರ್ಮಿಷನ್ ಅಂತ. ಸೊ ಸ್ನೇಹಿತರೆ, ಈ ಒಂದು ಅಂಡರ್ಲೈನ್ ಮಾಡಿದಂತಹ ವರ್ಡ್ನ ನೋಡ್ಕೊಳ್ಳಿ. ಇಲ್ಲಿ ಏನಾಗ್ತಾ ಇದೆ, ಇಲ್ಲಿ ಅವರು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾರೆ ಅಥವಾ ಅವರ ಒಂದು ಬುಕ್ನ ಏನು ಯೂಸ್ ಮಾಡಲಿಕ್ಕೆ ಪರ್ಮಿಷನ್ನ ಕೇಳ್ತಿದ್ದಾರೆ. ಸೊ ಹಂಗಾಗಿ ಇದು ಆಸ್ಕಿಂಗ್ ಅ ಪರ್ಮಿಷನ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಮೂವ್ ಆಗೋಣ. ಸೊ ಅಂಡರ್ಲೈನ್ ಮಾಡಿದಂಥದ್ದು ಮಾತ್ರ ನೋಡ್ತಾ ಹೋಗಿ. ಸುಮ್ಮನೆ ಕ್ವಶನ್ನ ಲೆಂತಿಯಾಗಿ ಓದ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ಈ ಟ್ರಿಕ್ನ ನೀವು ಎಕ್ಸಾಮಲ್ಲೂ ಕೂಡ ಅಲೋ ಮಾಡ್ಕೋಬೇಕು. ಯಾಕಂದರೆ ನಿಮ್ಗೆ ಮೆಂಟಲ್ ಎಬಿಲಿಟಿ ಬಿಡಿಸೋದಿರುತ್ತೆ, ನಿಮಗೆ ಕಂಪ್ಯೂಟರ್ಸ್ ಇರುತ್ತೆ, ತುಂಬ ಕ್ವಶನ್ಸ್ ಇರುತ್ತೆ. ಇಲ್ಲೇ ನೀವು ಸ್ಟ್ರಕ್ ಆಗಿದ್ರೆ ಟೈಮ್ ಮೇಂಟೆನೆನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಅಂಡರ್ಲೈನ್ ವರ್ಡ್ ಅಂತ ಕೊಟ್ಟಿದ್ದಾರೆ. ನಾವು ಅಂಡರ್ಲೈನ್ ವರ್ಡ್ ಕಡೆ ಮಾತ್ರ ಮೂವ್ ಆಗೋಣ. ಕುಡ್ ಐ ಯೂಸ್ ಯುವರ್ ಪೆನ್ ಪ್ಲೀಸ್ ಅಂತ ಕೇಳ್ತಿದ್ದಾರೆ ಅಲ್ವಾ. ನೋಡಿ, ಕುಡ್ ಐ ಯೂಸ್ ಯುವರ್ ಪೆನ್ ಪ್ಲೀಸ್ ಅಂತ ಇದೆ. ಸೊ ಇದು ಸಜೆಷನ್ನ, ಪಾಸಿಬಿಲಿಟಿನ, ರಿಕ್ವೆಸ್ಟ, ಆಸ್ಕಿಂಗ್ ಅ ಪರ್ಮಿಷನ್. ಸೊ ಇದೊಂದು ರಿಕ್ವೆಸ್ಟ್ ಆಗಿದೆ ಅಲ್ವಾ. ಕುಡ್ ಐ ಯೂಸ್ ಯುವರ್ ಪೆನ್ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾರೆ ಅಲ್ವಾ. ಸೊ ನೆಕ್ಸ್ಟ್, ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡ್ತಾ ಹೋಗಿ ಸ್ನೇಹಿತರೆ. ನಮ್ಮ LBA ಪ್ರಶ್ನೋತ್ತರಗಳು ಯೂಟ್ಯೂಬಲ್ಲೇ ತುಂಬ ಹಿಟ್ ಆದಂಥದ್ದು ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲಲ್ಲಿ ಮಾತ್ರ ನಡೆದಿದೆ. ಓಕೆನಾ. ಸೊ ಬನ್ನಿ ನೆಕ್ಸ್ಟ್ ಕ್ವಶನ್ ನೋಡಿ ಏನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಕ್ವಶನಲ್ಲಿ ಏನಿದೆ? ಸೊ ಚೂಸ್ ದ ಕ್ವಶನ್ ಟ್ಯಾಗ್ ಅಂತ ಕೊಟ್ಟಿದ್ದಾರೆ ಅಲ್ವಾ. ಈಗ ಚೂಸ್ ದ ಅಪ್ರಾಪ್ರಿಯೇಟ್ ಕ್ವಶನ್ ಟ್ಯಾಗ್ ಏನಿದೆ? ಶೀ ಈಸ್ ಸ್ಲೀಪಿಂಗ್. ನಾನು ಯಾವಾಗಲೂ ಹೇಳಿರುವ ಹಾಗೆ ಸೆಂಟೆನ್ಸ್ ಬಂದಾಗ ಒಂದು ಇದು ಪಾಸಿಟಿವ್ ಇದೆಯಾ ಅಂತ ನೋಡ್ಕೋಬೇಕು, ಇನ್ನೊಂದು ಇದು ಯಾವ ಟೆನ್ಸಲ್ಲಿದೆ ಅಂತ ನೋಡಿಕೊಂಡ್ರೆ ಆನ್ಸರ್ ಮಾಡ್ತೀರಾ. ಸೊ ಶೀ ಈಸ್ ಸ್ಲೀಪಿಂಗ್ ಇದೊಂದು ಪ್ರೆಸೆಂಟ್ ಟೆನ್ಸ್ ಇದೆ, ಪಾಸಿಟಿವ್ ಸೆಂಟೆನ್ಸ್ ಇದೆ. ಸೊ ಹಂಗಾಗಿ ನಾವೀಗ ನೆಗೆಟಿವ್ ಮಾಡಬೇಕು ಮತ್ತು ಅದು ಪ್ರೆಸೆಂಟ್ ಟೆನ್ಸಲ್ಲಿ ಮಾಡಬೇಕು. ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಏನಾಗುತ್ತೆ? ಈಗ ಈಸ್ ಬಂದಿದೆ ಅಂದರೆ ಈಸ್ನೇ ನೋಡ್ಕೋಬೇಕು. ಇಲ್ಲಿ ಡೋಂಟ್ ಶಿ ಅಂತ ಇದೆ, ಡಸ್ ಶಿ ಇದೆ, ಈಸ್ ನಾಟ್ ಶಿ ಅಂತ ಇದೆ, ಈ ಶಿ ಅಂತ ಇದೆ. ಈಗ ನೋಡಿ, ಈ ಶಿ ಆಗಲ್ಲ ಯಾಕಂದರೆ ಇದು ಪಾಸಿಟಿವ್ ಇದೆ. ಡಸ್ ಶಿ ಕೂಡ ಆಗಲ್ಲ ಯಾಕಂದರೆ ಇದು ಕೂಡ ಪಾಸಿಟಿವ್ ಇದೆ. ಈಗ ಡೋಂಟ್ ಶಿ ಆ್ಯಂಡ್ ಈಸ್ ನಾಟ್ ಶಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಈಸ್ ಬಂದಿರೋದ್ರಿಂದ ಈಸ್ ನಾಟ್ ಶಿ ಆನ್ಸರ್ ಆಗುತ್ತೆ, ಡಸ್ ನಾಟ್ ಶಿ ಆಗಲ್ಲ. ಕ್ಲಿಯರ್ ಆಯಿತಾ ಫ್ರೆಂಡ್ಸ್? ಬನ್ನಿ ನೆಕ್ಸ್ಟ್ ಕ್ವಶನ್ ಮೂವ್ ಆಗೋಣ. ಸ್ವಲ್ಪ ಜೂಮ್ ಮಾಡ್ಕೊಳ್ಳೋಣ. ಓಕೆ, ಸೊ ಬನ್ನಿ ನೋಡಿ, ಕಿರಣ್ ಲೈಕ್ಸ್ ಕಾಫಿ ಅಂತ ಇದೆ ನೋಡಿ. ಕಿರಣ್ ಲೈಕ್ಸ್ ಕಾಫಿ ಅಂತ ಇದೆ. ಏನು ಬರುತ್ತೆ ಕಿರಣ್ ಲೈಕ್ಸ್ ಕಾಫಿಯಲ್ಲಿ? ಈಸ್ ನಾಟ್ ಹಿ, ಡಸ್ ನಾಟ್ ಹಿ, ವಾಸ್ ನಾಟ್ ಹಿ ಆರ್ ಡೋಂಟ್ ಹಿ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಯಾವುದಾಗುತ್ತೆ? ಡಸ್ ನಾಟ್ ಹಿ ಅಂತ ಆಗುತ್ತೆ. ಓಕೆ, ಡಸ್ ನಾಟ್ ಹಿ ಅಂತ ಆಗುತ್ತೆ. ಎಲ್ಲಿದೆ ಡಸ್ ನಾಟ್ ಹಿ? ಆಪ್ಷನ್ ಬಿ, ಡಸ್ ನಾಟ್ ಹಿ ಆಗುತ್ತೆ. ಓಕೆ, ಇಲ್ಲಿ ಈಸ್ ನಾಟ್ ಹಿ ಆಗಲ್ವಾ ಮ್ಯಾಮ್ ಅಂತ ನಿಮಗೆ ಕ್ವಶನ್ ಆಗ್ಬೋದು.
ಬಟ್ ಇಲ್ಲಿ ಈಸ್ ಬಂದಿಲ್ಲವಲ್ವಾ, ಸೊ ಈಸ್ ಬಂದಿದ್ದರೆ ಇದು ಕರೆಕ್ಟ್ ಆನ್ಸರ್ ಆಗ್ತಿತ್ತು. ಸೊ ನೆಕ್ಸ್ಟ್ ನೋಡಿ, ರೀಡ್ ಆ್ಯಂಡ್ ಚೂಸ್ ದ ಇನ್ಫಿನಿಟಿವ್ ನೋಡೋಣ. ಸೊ ಐ ಲೈಕ್ ಟು ಡ್ರಿಂಕ್ ಅ ಟೀ ಅಂತ ಇದೆ. ಸೊ ಯಾರೆಲ್ಲ ಕಂಪ್ಲೀಟಾಗಿ 6ರಿಂದ 9ನೇ ತರಗತಿವರೆಗೂ ನೀವು ಕಂಪ್ಲೀಟ್ ಆಗಿದ್ರೆ ನೀವೆಲ್ಲರೂ ಆನ್ಸರ್ ಮಾಡ್ತೀರಾ ಇನ್ಫಿನಿಟಿಗೆ. ನಮಗೆ ಓದ್ತಾ ಪ್ರಾಕ್ಟೀಸ್ ಮಾಡ್ತಾನೆ ಕೆಲವೊಂದು ಟಾಪಿಕ್ಸ್ ಗೊತ್ತಿರಲಿಲ್ಲ, ಗೊತ್ತಾಯಿತು ಕೂಡ. ಸೊ ನೋಡಿ ಏನಾಗುತ್ತೆ ಇಲ್ಲಿ, ಲೈಕ್ ಟು ಆಗುತ್ತಾ, ಲೈಕ್ ಆಗುತ್ತಾ, ಟು ಡ್ರಿಂಕ್ ಆಗುತ್ತಾ ಅಥವಾ ಟೀ ಆಗುತ್ತಾ? ಸೊ ಇಲ್ಲಿ ಟು ಡ್ರಿಂಕ್ ಅಂತ ಆಗುತ್ತೆ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ನೋಡಿ ರವಿ ವೆನ್ ಈಸ್ ಯುವರ್ ಬರ್ಡೇ ಅಂತ ಕೊಟ್ಟಿದ್ದಾರೆ ಅಲ್ವಾ. ಸೊ ಇಲ್ಲಿ ಯಾವುದಾಗುತ್ತೆ, ಒಂದು ನಿಮಿಷ, ರೀಡ್ ದ ಚೂಸ್ ಇನ್ಫಿನಿಟಿವ್ ಟು ಡೂ. ಓಕೆ ನೋಡಿ, ಇಲ್ಲಿ ನೋಡ್ಬೇಕು ನಾವು, ಎಲ್ಲಿ ನೋಡಬೇಕು ಅಂತ ಅಂದರೆ, ಒಂದು ನಿಮಿಷ, ಸೊ ಆಪ್ಷನ್ಸ್ ಎಲ್ಲಿದೆ ಅಲ್ಲಿ ನೋಡ್ಕೋಬೇಕು. ನೋಡಿ ಇಲ್ಲಿ ಆಪ್ಷನ್ಸ್ ಇಲ್ಲ. ಸೊ ನೆಕ್ಸ್ಟ್ ಬರೋಣವಾ, ಇಲ್ಲಿದೆ ನೋಡಿ. ಸೊ ನೋಡಿ ಇಲ್ಲಿ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಇನ್ಸೆಂಟಿವ್ ಅಂತ ಕೊಟ್ಟಿದ್ದಾರೆ, ಇನ್ಫಿನಿಟಿವ್ ಅಂತ ಕೊಟ್ಟಿದ್ದಾರೆ. ಸೊ ಕ್ವಶನ್ ಯಾವತ್ತು ತಗೋಬೇಕೀಗ? ಸೊ ಈ ಒಂದು ಕಾನ್ವೊಕೇಷನಲ್ಲಿ ಮಾತಾಡಿದಾರಲ್ವ ಇಲ್ಲಿ, ರವಿ ವೆನ್ ಯುವರ್ ಬರ್ಡೇ ಅಂತ. ಸೊ ಇಟ್ ಈಸ್ ಆನ್ 13th February ಅಂತ ಹೇಳ್ತಿದ್ದಾರೆ. ಹೌ ಡು ಯು ಸೆಲೆಬ್ರೇಟ್ ಅಂತ ಕೇಳಿದ್ದಾರೆ. ಸೊ ಐ ವಿಲ್ ಸೆಲೆಬ್ರೇಟ್ ಬೈ ಡಿಸ್ಟ್ರಿಬ್ಯೂಟಿಂಗ್ ಸ್ವೀಟ್ಸ್ ಟು ದ ಪೇರೆಂಟ್ಸ್, ನೇಬರ್ಸ್ ಆ್ಯಂಡ್ ಫ್ರೆಂಡ್ಸ್. ಸೊ ಗಣೇಶ್ ಹೇಳ್ತಿದ್ದಾರೆ, ಐ ಆಲ್ಸೋ ಲೈಕ್ ಟು ಡೂ ಥಿಂಗ್ಸ್ ಲೈಕ್ಸ್ ದಿಸ್ ಅಂತ. ಸೊ ಈ ಫುಲ್ ಕಾನ್ವೊಕೇಷನ್ನ ನೀವು ಓದ್ಕೊಂಡು ಯಾವುದು ಇನ್ಫಿನಿಟಿವ್ ಆಗುತ್ತೆ ಅಂತ ಓದಬೇಕಾಗುತ್ತೆ. ಸೊ ಈಸ್ ಅ ವಿಲ್ ಸೆಲೆಬ್ರೇಟ್ ಟು ಡೂನ. ಸೊ ಟು ಡೂ ಸರಿಯಾದ ಉತ್ತರ. ಎಲ್ಲಿ ಟು ಅಂತ ಬಂದಿರುತ್ತೆ ಫ್ರೆಂಡ್ಸ್, ಅದೇ ಸರಿಯಾಗಿ ಆಗಿರುತ್ತೆ. ಇಷ್ಟು ಅರ್ಥ ಮಾಡಿಕೊಂಡ್ರೆ ಸಾಕು. ಓಕೆ, ರೀಡ್ ದ ಫಾಲೋವಿಂಗ್ ಆ್ಯಂಡ್ ಚೂಸ್ ದ ಇಫ್ ಕೇಸ್. ನೋಡಿ ಇಫ್ ಕೇಸ್ ಕೊಟ್ಟಿದ್ದಾರೆ. ಇಫ್ ಐ ಹ್ಯಾಡ್ ಗಾಟ್ ದ ಮನಿ ಐ ಡ್ಯಾಶ್ ಬ್ರಾಟ್ ದ ಮೊಬೈಲ್. ಸೊ ವುಡ್ ಆಗುತ್ತಾ, ವಿಲ್ ಆಗುತ್ತಾ, ವುಡ್ ಹ್ಯಾವ್ ಆಗುತ್ತಾ, ವಿಲ್ ಹ್ಯಾವ್ ಆಗುತ್ತಾ? ಸೊ ಇಲ್ಲಿ ವುಡ್ ಹ್ಯಾವ್ ಆಗುತ್ತೆ ಫ್ರೆಂಡ್ಸ್. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರುತ್ತೆ. ಇಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ನಿಮಗೆ ಕಂಪ್ಲೀಟಾಗಿ, ಮತ್ತೆ ಯಾಕಾಗಲ್ಲ ಅಂತ. ಸೊ ಗ್ರಾಮರ್ನ ಗೊತ್ತಿದ್ದರೆ ಮಾತ್ರ ಈ ಆನ್ಸರ್ಸ್ನ ಮಾಡೋಕ್ಕಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಅಪ್ರೋಪ್ರಿಯೇಟ್ ಆರ್ಟಿಕಲ್ ಕೊಟ್ಟಿದ್ದಾರೆ. ಐ ಸಾ ಅ ಡ್ಯಾಶ್ ಇಂಜಿನಿಯರ್. ಯಾವ ಇಂಜಿನಿಯರ್ ಇಲ್ಲಿ? ಆ್ಯನ್ ಇಂಜಿನಿಯರ್ ಆಗುತ್ತೆ ಅಲ್ವಾ. ಸೊ ಇಲ್ಲಿ ಆ್ಯನ್ ಅನ್ನೋದು ಫಿಟ್ ಆಗುತ್ತೆ, ಆ್ಯನ್ ಇಂಜಿನಿಯರ್. ಇಲ್ಲಿ ಯಾವುದೇ ಆಪ್ಷನ್ಸ್ ಇಲ್ಲ, ಡೈರೆಕ್ಟಾಗಿ ಮಾಡ್ತಾ ಇರೋದು. ಗುರು ಪ್ಲೇಸ್ ಡ್ಯಾಶ್ ಪಿಯಾನೋ. ಸೊ ದ ಪಿಯಾನೋ ಆಗುತ್ತೆ. ಓಕೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಪ್ರಿಪೊಸಿಷನ್ ಕೊಟ್ಟಿದ್ದಾರೆ. ಜೂಮ್ ಮಾಡೋಣವಾ, ಒಂದು ನಿಮಿಷ, ನಿಮಗೆ ಕಾಣಿಸ್ಬೇಕದು ನೋಡಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಕರೆಕ್ಟ್ ಪ್ರಿಪೊಸಿಷನ್. ಮೈ ಬುಕ್ ಈಸ್ ಡ್ಯಾಶ್ ದ ಬ್ಯಾಗ್. ಏನಾಗುತ್ತೆ ಇಲ್ಲಿ ಪ್ರಿಪೊಸಿಷನಲ್ಲಿ? ಇನ್ ದ ಬ್ಯಾಗ್ ಆಗುತ್ತೆ ಫ್ರೆಂಡ್ಸ್. ಇನ್ ದ ಬ್ಯಾಗ್ ಒಳಗಡೆ ಇರುತ್ತಲ್ವಾ ಬುಕ್ಕು. ಎಸ್, ನೆಕ್ಸ್ಟ್ ನೋಡಿ, ಕುಮಾರ್ ಈಸ್ ವೆರಿ ವೀಕ್ ಡ್ಯಾಶ್ ಸಿನ್ಸ್. ಓಕೆ, ಹಿ ಕ್ಯಾನ್ ನಾಟ್ ಪರ್ಫಾರ್ಮ್ ವೆಲ್. ಇಲ್ಲೇನಾಗುತ್ತೆ, ಇಲ್ಲೂ ಕೂಡ ನಿಮಗೆ ಇನ್ ಸಿನ್ಸ್ ಅಂತಲೇ ಬರುತ್ತೆ. ನೆಕ್ಸ್ಟ್ ನೋಡಿ, ಲಿಂಕರ್ ಕೊಟ್ಟಿದ್ದಾರೆ. ಅರುಣ್ ಡ್ಯಾಶ್ ವರುಣ್ ಆರ್ ಗುಡ್ ಫ್ರೆಂಡ್ಸ್. ಸೊ ಏನಾಗುತ್ತೆ ಹೇಳಿ? ಅರುಣ್ ಆ್ಯಂಡ್ ವರುಣ್. ವೆರಿ ಗುಡ್. ಅರುಣ್ ಆ್ಯಂಡ್ ವರುಣ್ ಇಬ್ಬರು ಕೂಡ ಫ್ರೆಂಡ್ಸ್ ಆಗಿದ್ದಾರೆ. ಸೊ ನೋಡಿ, ಆಫ್ಟರ್ ಅ ಲಾಂಗ್ ಸರ್ಚ್ ಇನ್ ದ ಟೂರಿಸ್ಟ್ಸ್ ಫೌಂಡ್ ಅ ಹೋಟೆಲ್ ಡ್ಯಾಶ್ ಇಟ್ ಈಸ್ ಚೂಸ್ಡ್. ನೋಡಿ ಒಂದು ನಿಮಿಷ ರೀ, ಚೂಸ್ಡ್. ಈಗ ಕಾಣಿಸ್ತಾ ಇದೆಯಲ್ಲ ಕಂಪ್ಲೀಟಾಗಿ. ಏನು ಬರುತ್ತೆ ಇಲ್ಲಿ? ಬಟ್ ಇಟ್ ವಾಸ್ ಕ್ಲೋಸ್ಡ್ ಅಂತ ಬರುತ್ತೆ. ಚೂಸ್ ದ ಕರೆಕ್ಟ್ ವರ್ಬ್. ನೋಡಿ ವರ್ಬ್ ನೋಡಬೇಕೀಗ. ದಿಸ್ ನೋವೆಲ್ ಡ್ಯಾಶ್ ರಿಟರ್ನ್ ಇನ್ 1970. ಸೊ ಏನಾಗುತ್ತೆ ಇಲ್ಲಿ? ದಿಸ್ ನೋವೆಲ್ ರಿಟರ್ನ್ ಅಂತ ಬಂದಿದೆ ಅಂದರೆ ಇದು ಪಾಸ್ಟ್ ಟೆನ್ಸ್ ಇದೆ. ಸೊ ವಾಸ್ ಬರುತ್ತೆ ಫ್ರೆಂಡ್ಸ್, ವಾಸ್ ಬರುತ್ತೆ. ರಿಟರ್ನ್ ಇದೆ ಅಂದರೆ ಪಾಸ್ಟ್ ಟೆನ್ಸ್ ಇದೆ, ಅಷ್ಟೇ ಸಿಂಪಲ್. ಸೊ ಬಿ ನೋಡ್ಕೊಳ್ಳಿ.
8 ಕ್ವಶನಲ್ಲಿ ಬಿ, ದ ಟ್ರೈನ್ ಡ್ಯಾಶ್ ಟು ಮೈಸೂರ್ ಎಟ್ 10:30 AM. ಏನಾಗುತ್ತೆ ಇಲ್ಲಿ? ಅರೈವ್ ಆಗುತ್ತಾ? ಏನಾಗುತ್ತೆ? ಎಸ್, ವಿಲ್ ಅರೈವ್ ಅಂತ ಆಗುತ್ತೆ. ಓಕೆ, 8B ಕ್ವಶನ್, ವಿಲ್ ಅರೈವ್. ವೆರಿ ಗುಡ್. ನೆಕ್ಸ್ಟ್ ನೋಡಿ ಸಿ ನೋಡಿ ಏನಾಗುತ್ತೆ ಅಂತ. ಹಿ ಡ್ಯಾಶ್ ಟು ಬೆಂಗಳೂರು ಬೈ ದ ಈವ್ನಿಂಗ್ ಫ್ಲೈಟ್. ಸೊ ಏನಾಗುತ್ತೆ ಇಲ್ಲಿ? ಈಸ್ ಕಮ್ಮಿಂಗ್ ಬ್ಯಾಕ್ ಅಂತ ಆಗುತ್ತೆ. ಓಕೆ, ಗ್ರಾಮರ್ ಗೊತ್ತಿದ್ದರೆ ಕಂಪ್ಲೀಟಾಗಿ ನಿಮ್ಗೆ ಅರ್ಥ ಆಗುತ್ತೆ ಇದರಲ್ಲಿ. ಸೊ ನೆಕ್ಸ್ಟ್ ಅಂಡರ್ಲೈನ್ ವರ್ಡ್ಗೆ ನಾವು ಆನ್ಸರ್ ಮಾಡಬೇಕಾಗಿದೆ. ಏನಂತ? ಕ್ವಶನ್ ಟ್ಯಾಗ್ನ. ಓಕೆ, ಫೇಮ್ ಅ ಕ್ವಶನ್ ಟು ಗೆಟ್ ಅಂಡರ್ಲೈನ್ ವರ್ಡ್ ಆನ್ಸರ್. ನಮಗೆ ಅಂಡರ್ಲೈನ್ ಮಾಡಿದಂತಹ ಆನ್ಸರ್ ಬರಬೇಕು ಅಂದರೆ ಯಾವ ರೀತಿ ಕ್ವಶನ್ ಮಾಡ್ತೀರಾ? ಫಸ್ಟ್ ಇದನ್ನು ಓದ್ಕೊಳ್ಳೋಣ. ಓಕೆನಾ? ರಾಮಯ್ಯ ಹೆಲ್ಪ್ಡ್ ದ ಪೂರ್ ಆಲ್ವೇಸ್. ಸೊ ಕ್ವಶನ್ ಏನಾಗುತ್ತೆ ಇಲ್ಲಿ? ಹೂ ಹೆಲ್ಪ್ಡ್ ದ ಪೂರ್ ಆಲ್ವೇಸ್ ಅಂತ ಆಗುತ್ತೆ. ಸಿಂಪಲ್. ಹಿ ವಾಸ್ ಅವಾರ್ಡೆಡ್ ಫಾರ್ ಹೀಸ್ ಲಿಟ್ರೇಚರ್ ವರ್ಕ್ಸ್ ಅಂತ ಇದೆ. ಸೊ ಕ್ವಶನ್ ಏನಾಗುತ್ತೆ? ವೈ ವಾಸ್ ಹಿ ಅವಾರ್ಡೆಡ್ ಅಂತ ಆಗುತ್ತೆ. ವೆರಿ ಈಸಿ. ಸೊ ನೋಡಿ, ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಆನ್ 15th August ಇನ್ ಇಂಡಿಯಾ. ಸೊ ಕ್ವಶನ್ ಏನಾಗುತ್ತೆ? ವೆನ್ ಡು ವಿ ಸೆಲೆಬ್ರೇಟ್ ಇಂಡಿಪೆಂಡೆನ್ಸ್ ಡೇ ಅಂತ ಆಗುತ್ತೆ. ಸೊ ಅಂಡರ್ಲೈನ್ ಮಾಡಿದ ಕ್ವಶನ್ನೇ ಆನ್ಸರ್ ಆಗಬೇಕು ಅಂದರೆ ಈ ರೀತಿ ಕ್ವಶನ್ ಮಾಡಬೇಕಾಗತ್ತೆ ಅಷ್ಟೇ, ಸಿಂಪಲ್. ಸೊ ನೆಕ್ಸ್ಟ್ ನೋಡಿ, ಸೊ ಏನಿದೆ ಇಲ್ಲಿ? ಕೊಲಕೇಟಿವ್ ವರ್ಡ್ನ ನಾವು ಮಾಡಬೇಕಾಗಿದೆ. ಸನ್ಗೆ ಏನಾಗುತ್ತೆ ಕೊಲಕೇಟಿವ್ ವರ್ಡ್? ಮೂನ್ ಆಗುತ್ತಾ, ಸ್ಟಾರ್ ಆಗುತ್ತಾ, ಫ್ಲವರ್ ಆಗುತ್ತಾ, ಸನ್ ಆಗುತ್ತಾ? ಫ್ರೆಂಡ್ಸ್, ಸನ್ ಒಂದು ಸ್ಟಾರ್ ಆಗಿದೆ, ಹಾಗಾಗಿ ಸ್ಟಾರ್ ಆಗುತ್ತೆ. ಓಕೆನಾ? ಸ್ಟಾರ್ ಆಗುತ್ತೆ. ಸೊ ನೆಕ್ಸ್ಟ್ ನೋಡಿ, ಮ್ಯಾನುಫ್ಯಾಕ್ಚರ್ ಕೊಟ್ಟಿದ್ದಾರೆ. ಮ್ಯಾನುಫ್ಯಾಕ್ಚರ್ಗೆ ಏನಾಗುತ್ತೆ? ಕಾರ್ಸ್ ಆಗುತ್ತೆ. ಓಕೆ, ಇಲ್ಲಿ ಸ್ಟಾರ್ ಆಗಿದೆ. ಸೊ ನೆಕ್ಸ್ಟ್ ನೋಡಿ, ಫೇಸ್ ಚೇಂಜಸ್, ಚಾಲೆಂಜಸ್, ಫ್ರೆಂಡ್ಸ್, ಪೀಪಲ್. ಏನಾಗುತ್ತೆ? ಫೇಸ್ ಚಾಲೆಂಜಸ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಲಂಚ್ ಇದೆ. ಲಂಚ್ಗೆ ಏನಾಗುತ್ತೆ? ಲೀಡರ್ಸ್, ಪ್ರೋಗ್ರಾಮ್, ಸ್ಯಾಟಲೈಟ್ಸ್, ಎಫರ್ಟ್ಸ್. ಸಾರಿ, ಲಾಂಚ್ ಅಲ್ಲ, ಸಾರಿ ತುಂಬ ಸ್ಪೀಡ್ ಮಾಡೋಕ್ಕೆ ಹೋಗಿ ಕೆಲವೊಂದು ಮಿಸ್ಟೇಕ್ಸ್ ಆಗುತ್ತೆ. ಓಕೆ, ಲಾಂಚ್ಗೆ ಏನಾಗುತ್ತೆ ಫ್ರೆಂಡ್ಸ್? ಸ್ಯಾಟಲೈಟ್ಸ್ ಆಗುತ್ತೆ. ವೆರಿ ಗುಡ್. ಸೊ ನೋಡಿ, ನೋಡಿ, ಟೇಕ್ ವರ್ಕ್ಸ್, ಟೇಕ್ ರೆಸ್ಪಾನ್ಸಿಬಿಲಿಟಿ, ಟೇಕ್ ಅ ಮೋಟಿವೇಶನ್, ಟೇಕ್ ಅ ಚಾಲೆಂಜಸ್, ಟೇಕ್ ಅ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ. ಸೊ ನೆಕ್ಸ್ಟ್ ನೋಡಿ, ರೈಟ್ ದ ಕರೆಕ್ಟ್ ಫಾರ್ಮ್. ನೋಡಿ ಇಲ್ಲೇನು ಕೊಟ್ಟಿದ್ದಾರೆ? ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ವರ್ಡ್. ಸೊ ದ ರೋಸ್ ಈಸ್ ಅ ವಾಟ್? ಬ್ಯೂಟಿಫುಲ್ ಫ್ಲವರ್ ಆಗುತ್ತೆ. ಬ್ಯೂಟಿ ಫ್ಲವರ್ ಅಲ್ಲ, ಅದು ಬ್ಯೂಟಿಫುಲ್ ಫ್ಲವರ್ ಆಗುತ್ತೆ. ಸೊ ನೆಕ್ಸ್ಟ್ ನೋಡಿ, ದ ಸ್ಪೀಕರ್ accepted the ಡ್ಯಾಶ್ ಆಫ್ ದ. ನೋಡಿ ಇಲ್ಲೇನು ಕೊಟ್ಟಿದ್ದಾನೆ? ರೀಸನ್ ಅಂತ ಕೊಟ್ಟಿದ್ದಾರಲ್ಲ, ಇದೇನಾಗುತ್ತೆ? ರಿಸಗ್ನೇಷನ್ ಆಗುತ್ತೆ ಫ್ರೆಂಡ್ಸ್. ಓಕೆ, ರಿಸಗ್ನೇಷನ್ ಅಂತ ಆಗುತ್ತೆ. ನೆಕ್ಸ್ಟ್ ನೋಡಿ, ಚೂಸ್ ವಿಚ್ ಒನ್ ಆಫ್ ದ ಫಾಲೋವಿಂಗ್ ವರ್ಡ್ ಹ್ಯಾಸ್ 2 syllable. ಇದು ಬೇಕಾಗಿಲ್ಲ ನಿಮ್ಗೆ, ರೈಟಿಂಗ್ ಅವಶ್ಯಕತೆ ಇಲ್ಲ. ಓಕೆನಾ? ನಿಮಗೆ MCQs ಟೈಪ್ ಇದ್ದರೆ ಮಾತ್ರ ಅದು ಅರ್ಥ ಆಗ್ತಕ್ಕಂಥದ್ದು. ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್. ಓಕೆ, ಇದಾಗುತ್ತೆ ನೋಡಿ 16th. ಆಕಾಶ್ ಈಸ್ ಆ್ಯನ್ ಇಂಟೆಲಿಜೆಂಟ್ ಬಾಯ್. ಸೊ ಇಂಟೆಲಿಜೆಂಟ್ ಅನ್ನೋದು ಏನಾಗುತ್ತೆ? ಅಡ್ಜೆಕ್ಟಿವ್ ಆಗುತ್ತೆ. ಇದು ಕೂಡ ಬರಲ್ಲ ನಿಮಗೆ, ಎಲ್ಲ ಆಪ್ಷನ್ಸಲ್ಲಿ ಕೊಟ್ಟರೆ ಬರುತ್ತಷ್ಟೇ. ಅಬ್ದುಲ್ ಕಲಾಂ ಸ್ಪೋಕ್ ಜಂಟಲಿ ವಿತ್ ದ ಸ್ಟೂಡೆಂಟ್ಸ್. ಸೊ ಜಂಟಲಿ ಅನ್ನೋದಿಲ್ಲ ಏನಾಗುತ್ತೆ? ಅಗೇನ್ ಆಡ್ವರ್ಬ್ ಆಗುತ್ತೆ. ಓಕೆ, ಇದು ಅಡ್ಜೆಕ್ಟಿವ್, ಇದು ಆಡ್ವರ್ಬ್. ಓಕೆ, ಸೊ ದೀಸ್ ಆಲ್ ಆರ್ ಅಬೌಟ್ ದ ಲೆಸನ್ ಕ್ವಶನ್ಸ್ ಇದೆ ಇದೆಲ್ಲ. ಓಕೆನಾ? ಎಸ್. ಸೊ ಈ ಪಿಕ್ಚರ್ನ ನೋಡಿ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ಏನಂತಂದರೆ EGPT ಇರುತ್ತಲ್ಲ, ಅವ್ರಿಗೆ
ಡಿಸ್ಕ್ರಿಪ್ಟಿವ್ ಟೈಪಲ್ಲಿ ಬರೆಯೋದಿರುತ್ತೆ. ಓಕೆನಾ? ಎಸ್, ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿಸ್ತೀನಿ ನಿಮಗೆ, ನೋಟಿಫಿಕೇಷನ್ ಆಗಲಿ, ವೇಟ್ ಮಾಡಿ. ಸೊ ನೋಡಿ, ಈಗ ಫುಲ್ 9th ಏನಿದೆ ಕಂಪ್ಲೀಟ್ ಆಯಿತು, ಫುಲ್ ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್. ನೋಡಿ, ಈಗ ಸಪ್ಲಿಮೆಂಟ್ರಿ ರೀಡಿಂಗ್ ಇದೆ, ನಮಗೆ ಸಪ್ಲಿಮೆಂಟ್ರಿ ರೀಡಿಂಗ್ ಅವಶ್ಯಕತೆ ಇಲ್ಲ. ಸೊ ಈ ಒಂದು ತರಗತಿಯಲ್ಲಿ ನಿಮಗೆ ಏನು ನಮ್ಮ ಮಾತಿನ ಪ್ರಕಾರ 9th ಕ್ಲಾಸ್ ಫುಲ್ ಆಗಿದೆ, ಇನ್ನೇನು 10th ಮಾತ್ರ ಉಳಿದಿರೋದು. 10th ಕೂಡ ಮಾಡಿಕೊಡ್ತೀನಿ, ಡೆಫಿನೆಟ್ಲಿ ಮಾಡಿಕೊಡ್ತೀನಿ. ನಿಮಗೇನಾದರೂ ನಾನು ಕ್ಲಾಸಸ್ ಲೇಟ್ ಮಾಡಿರಬಹುದು, ಬಟ್ ಮಾತಿನ ಪ್ರಕಾರ ಮಾಡಿಕೊಟ್ಟಿದ್ದೀನಿ. ಯಾಕಂದರೆ ನಿಮ್ಗೆ ಗೊತ್ತು, ಈಗ ಸಮ್ಮರ್ ಒಕೇಶನ್ ಇರುತ್ತೆ, ನಾವು ಕೂಡ ಹೊರಗಡೆ ಹೋಗಿದ್ವಿ, ಮ್ಯಾರೇಜಸ್ ಇತ್ತು, ಸೊ ಹೀಗೆ ಇರುತ್ತೆ. ಓಕೆ, ಫ್ಯಾಮಿಲಿ ಪ್ರಾಬ್ಲಮ್ಸ್ ಎಲ್ಲ. ನಾನು ಒಂದು ಹೌಸ್ ವೈಫ್ ಆಗಿರೋದ್ರಿಂದ ಸೊ ಲೇಟ್ ಮಾಡಿರಬಹುದು, ಬಟ್ ನಿಮಗೆ ಕಂಪಲ್ಸರಿಯಾಗಿ ತರಗತಿಯನ್ನು ಮುಗಿಸ್ಕೊಟ್ಟಿದ್ದೀನಿ. ಇನ್ನು 10th ಆದರೆ ಫುಲ್ ಕಂಪ್ಲೀಟಾಗಿ LBA ಕ್ವಶನ್ಸ್ ಮುಗ್ದಂಗೆ ಆಗುತ್ತೆ ಸ್ನೇಹಿತರೆ. ಸೊ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ, ಆನ್ಸರ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಯಾರೆಲ್ಲ ಶಿಕ್ಷಕರ ನೇಮಕಾತಿಗಾಗಿ ರೆಡಿ ಆಗ್ತಿದ್ದಾರೆ ಅವರಿಗೆಲ್ಲ ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ.